ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ಕಾವ್ಯ ಬುಧವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಕಾವ್ಯ ಪ್ರೊಫೆಸರು ಪ್ರಿನ್ಸಿಪಲ್ ಸಿಗಾಕೊಂಡು ಹೇಳ್ತಾ ಇದ್ದಾರೆ, ಸರ್ ನಾನು ಈ ಬಾತ್ರೂಮ್ ಒಳಗಡೆ ಕೂಡ ಹಾಕಿದ್ದು ಬೇರೆ ಯಾರೂ ಅಲ್ಲ, ಅವನ ಹೆಸರು ರಾಘವೇಂದ್ರ ಅಂತ. ಅಷ್ಟೇ ಅಲ್ಲ ಸರ್, ಹೋಲ್ ನೈಟ್ ಕೂಡ ಹಾಕಿ ನನಗೆ ಅಲ್ಲೇ ವಾಮಿಟ್ ಮಾಡೋ ಥರ ಆಗಿದೆ, ಹಂಗೆ ಮಾಡೋಗಿದ್ದಾನೆ. ಮತ್ತು ಬೆಳಗ್ಗೆ ನಾನು ವಾಕ್ ಹೋಗ್ಬೇಕಾದ್ರೆ ನನಗೆ ಹಿಡ್ಕೊಂಡು ಹೊಡೆದು ಕೈ ಮುರಿದು ಹಾಕಿದ್ದಾನೆ. ಇದೆಲ್ಲದಕ್ಕೂ ಅವನೇ ಕಾರಣ ಸರ್. ಅಷ್ಟೇ ಅಲ್ಲದೆ ಅದರೊಳಗಡೆ ಕೂಡ ಹಾಕಿದಾಗ ಮಕ್ಕಳೆಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಬರ್ದಿಕ್ಕಿದ್ದಾರೆ ಬಾತ್ರೂಮಲ್ಲಿ, ಅದನ್ನೆಲ್ಲ ನೋಡಿ ನನಗೆ ಇನ್ನೂ ತಲೆ ಸುತ್ತು ಬಂದಂಗೆ ಆಗೋಯ್ತು ಅಂತ ಹೇಳ್ತಾರೆ. ಆಗ ಪ್ರಿನ್ಸಿಪಲ್ ಇದ್ದವರು, ಏನ್ರಿ ಹೇಳ್ತಾ ಇದ್ದೀರಾ, ಬಾತ್ರೂಮಲ್ಲಿ ಮಕ್ಕಳು ಸ್ಟೂಡೆಂಟ್ಸ್ ಬರ್ದಿದ್ದಾರೆ, ಏನು ಬರ್ದಿದ್ದಾರೆ ಇರಿ ನೋಡ್ಕೊಂಬರ್ತೀನಿ ಅಂತ ಹೋಗಿ ನೋಡ್ಕೊಂಬರ್ತಾರೆ. ನೋಡಕ್ಕೆ ಹೋದಾಗ ಅಲ್ಲೆಲ್ಲ ಬರೀ ಇವ್ನ ಮೇಲೆ ಕೆಟ್ಟದಾಗೆ ಬರ್ದಿರ್ತಾರೆ. ಆಗ ಬಂದು ಮತ್ತೆ ಏನ್ರಿ ಪ್ರೊಫೆಸರ್ ನೀವು ಬಿಡ್ರಿ ಆ ರಾಘವೇಂದ್ರನ ವಿಷಯನ, ರಾಘವೇಂದ್ರನ್ ಬಿಸಾಕಿ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮಕ್ಕಳು ನಿಮ್ಮ ಬಗ್ಗೆ ಅಷ್ಟು ಚೀಪಾಗಿ ಬರ್ದಿದ್ದಾರೆ ಅಂದರೆ ನೀವು ಇನ್ನೆಂಥ ನೀಚ್ ಕೆಲಸ ಮಾಡಿರಬೇಕು ಹೆಣ್ಮಕ್ಳಿಗೆ. ಮಾನ ಮರ್ಯಾದೆ ಇಲ್ವೇನ್ರಿ? ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನೀವು ಪೊಲೀಸವ್ರಿಗೆ ಉತ್ತರ ಕೊಡಬೇಕಾಗುತ್ತೆ, ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ನಿಮಗೆ ಬುದ್ಧಿ ಬೇಡವೇನ್ರಿ ಅಂತ ಎಲ್ಲ ಬೈತಾ ಇದ್ದಾರೆ. ಚೆನ್ನಾಗಿ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀನಿ ಅಂತೆಲ್ಲ ಬೈತಿದ್ದಾರೆ. ಅದನ್ನು ನೋಡಿದಂಥ ಕಾವ್ಯ, ಹಿಂಗೇನೆ ಪಾಪದ ಕೊಳ ತುಂಬಿದ್ರೆ ಆಗೋದು ಕಣೆ ಸೌಜನ್ಯ, ಪಾಪದ ಕೊಳ ತುಂಬಿದೆ ಇವಂದು, ಸರುವಾಯ್ತು ಕಣೆ ಅಂತ ಅನ್ಕೊಂತಿದ್ದಾಳೆ. ಮಹಾದೇವ ಅದನ್ನ ನೋಡಿ ಖುಷಿ ಪಡ್ತಾ ಇದ್ದಾನೆ. ಮತ್ತಿಲ್ಲಿ ಪ್ರೇಮ ಮನೆಯಲ್ಲಿ ಶಾರದಾ ಪ್ರೇಮ ರಾಮ್ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ಆಗ ಶಾರದಾ ಅವ್ರವ್ರ ಗಂಡನಿಗೆ, ರೀ ನಿಮಗೆ ಟಿಫನ್ ಮಾಡಿ ಇಕ್ಕಿದ್ದೀವಿ, ಟಿಫನ್ ಮಾಡಿ, ಪ್ರೇಮ ಟಿಫನ್ ಮಾಡಿ ಇಕ್ಕಿದ್ದಾಳೆ, ಊಟ ಮಾಡಿ ಅಂತ ಹೇಳ್ತಾಳೆ. ಆಗ ನನಗೆ ಹಶ್ವಿಲ್ಲ, ನಾನು ಊಟ ಮಾಡಲ್ಲ, ಯಾರೋ ಮಾಡಿರೋ ಅಡುಗೆ ನಾನು ತಿನ್ನಲ್ಲ ಅಂತ ಅವ್ರು ಹೇಳ್ತಾರೆ. ಆಗ ಸರಿನ್ರಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೋಗ್ತಾರೆ. ಇಲ್ಲಿ ಇವ್ರು ಹೊಡೆದ ತಕ್ಷಣ ಇವನು ಊಟ ಹಾಕೊಂಡು ತಟ್ಟೆಗೆ ಆಹಾ ಸಕ್ಕತ್ತಾಗಿ ಮಾಡಿದೆ ಊಟ ಅಂತ ಸೋಫಾ ಮೇಲೆ ಕುತ್ಕೊಂಡು ತಿಂತಾ ಇರ್ತಾರೆ ಅವ್ರ ಪ್ರೇಮ ಅವರಪ್ಪ. ಅಷ್ಟರಲ್ಲಿ ತಲೆಗೆ ನತ್ತಿಗೆ ಏರ್ಬಿಡುತ್ತೆ ಊಟ. ಪ್ರೇಮ ಸಡನ್ನಾಗಿ ಬಂದು ನೀರು ಕೊಡ್ತಾಳೆ, ಈಸ್ಕೊಂಡು ಕುಡಿದ್ಬಿಟ್ಟು ಮುಖ ನೋಡ್ತಾನೆ, ಅದು ಪ್ರೇಮ ಮುಖ ಆಗಿರುತ್ತೆ. ಆಗ ಪ್ರೇಮ, ಅಯ್ಯೋ ಅಪ್ಪ ಅದು ನಾನು ಮೊಬೈಲ್ ಬಿಟ್ಬಿಟ್ಟು ಹೊಂಟೋಗಿದ್ದೆ, ಅದಕ್ಕೆ ವಾಪಸ್ ಬಂದೆ ಅಷ್ಟೇ ಅಪ್ಪ, ಸರಿ ಅಪ್ಪ ನಾನು ಬರ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಇಲ್ಲಿ ಇವನಿಗೆ ಶೇಪ್ ಔಟ್ ಆಗುತ್ತೆ ಅವ್ರೊಂದು ಊಟ ತಿಂತಾ ಇರೋದ್ರಿಂದ. ಮತ್ತೆ ಕಲ್ಯಾಣಿ ಮನೆಗೆ ಡಾಕ್ಟರ್ನ ಕರೆಸಿದ್ದಾಳೆ ದಾಮಿನಿ, ಕಲ್ಯಾಣಿನ ಚೆಕ್ ಮಾಡೋಕ್ಕೆ ಹೇಳಿ. ಡಾಕ್ಟರ್ ಕಲ್ಯಾಣಿಗೆ ಹೇಳ್ತಾ ಇದ್ದಾರೆ, ಅಮ್ಮ ನೀವು ಸ್ವಲ್ಪ ಎದ್ದು ಒಂದು ಸ್ವಲ್ಪ ನಡೀರಿ, ಹೆಂಗೆ ನಡೀತೀರಾ ಅಂತ ಹೇಳ್ತಾರೆ. ಕಲ್ಯಾಣಿ ಎದ್ದು ನಡಿಯಕ್ಕೆ ಹೋಗ್ತಾಳೆ, ತುಂಬ ಸುಸ್ತು ಪಡ್ತಿರ್ತಾಳೆ. ಆಗ ದಾಮಿನಿ ಓಡ್ ಬಂದು ಇಟ್ಕೊಂಡು, ಅಯ್ಯೋ ಅಕ್ಕ ನಿಧಾನ ಅಂತ ನೋಡಿದ್ರೆ ಡಾಕ್ಟರ್ ಹಿಂಗೇನೆ ಅವರು ತುಂಬ ಸುಸ್ತು ಪಡ್ತಿದ್ದಾರೆ, ಅವ್ರ ಕೈಯಿಂದ 2 ಹೆಜ್ಜೆನೂ ಕೂಡ ಇಡೋಕ್ಕಾಗ್ತಾ ಇಲ್ಲ ಬರ್ತಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಡಾಕ್ಟರ್ ಮಾತ್ರೆ ಬರೆದು ದಾಮಿನಿ ಕೈಲಿ ಕೊಟ್ಬಿಟ್ಟು, ನೋಡಿ ನನಗೆ ಏನು ಮಾತ್ರೆ ಬರೆದು ಕೊಟ್ಟಿದ್ದೀನಿ ಟೈಮ್ ಟು ಟೈಮ್ ಕೊಡಿ, ಸರಿ ಹೋಗ್ತಾರೆ ಅಂತ ಹೇಳ್ತಾರೆ. ಅದನ್ನು ನೋಡಿದಂಥ ಮಹೇಶ್ವರಿ ಕಿಟ್ಟಿಗೆ ಹೇಳ್ತಾ ಇದ್ದಾಳೆ, ನೋಡ್ತೀಯಾ ಕಿಟ್ಟಿ, ನನ್ನ ಮಗ ರಾಮ್ಗೆ ಪ್ರೇಮನ್ ಮದುವೆ ಮಾಡಿಸಿದ್ಲಲ್ಲ ಇವಳು, ಅದಕ್ಕೆ ಆ ಶಾಪ ಬಿಡ್ದಂಗೆ ಇವಳು ಕಾಡ್ತಾ ಇರೋದು, ಅನುಭವಿಸ್ಲಿ ಬಾ ಕಿಟ್ಟಿ ಅಂತ ಹೇಳಿ ಇವರಿಬ್ರು ಇಲ್ಲಿ ಹೋಗ್ತಾರೆ. ಇಲ್ಲಿ ದಾಮಿನಿ ಇದ್ದವಳು, ಅಕ್ಕ ನೀವು ಹಿಂಗಾದ್ರೆ ಹಿಂಗೆ ಮಾಡೋದು ಅಕ್ಕ, ನಾವು ಒಂದ್ಸಲಿ ರಾಮ್ ಹತ್ರನೇ ಹೋಗ್ಬೋದಲ್ವಾ, ರಾಮು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾನೆ ಅಂತ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿ ಇದ್ದವಳು, ಪ್ಲೀಸ್ ದಾಮಿನಿ ನೀನು ಹೇಳ್ಬೇಡ ಅವ್ರ ಬಗ್ಗೆ, ಅವ್ರಿಗೆ ಅಷ್ಟು ಇರಬೇಕಾದ್ರೆ ನನಗಿನ್ನೆಷ್ಟು ಇರಬೇಕು, ಅವರೇ ನನ್ನ ಬೇಡ ಅಂತ ಹೋಗಿಲ್ವಾ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದವಳು, ಅಕ್ಕ ಅವ್ರು ಇನ್ನೂ ಚಿಕ್ಕವರು ಅಕ್ಕ, ನೀವು ಅವ್ರನ್ನ ಕ್ಷಮಿಸ್ಬಿಟ್ಟು ನೀವು ಹುಷಾರಾಗೋದು ಒಳ್ಳೆಯದು, ನಿಮ್ಮ ಆರೋಗ್ಯದ ಮುಂದೆ ಯಾವುದೂ ಇಲ್ಲ ಅಕ್ಕ ಅಂತ ಹೇಳ್ತಾಳೆ. ಆಗ ಅವಳಿದ್ದವಳು ಕಲ್ಯಾಣಿ ಇದ್ದವಳು, ಪ್ಲೀಸ್ ದಾಮಿನಿ ನೀನು ಅವರಿಬ್ಬರು ಹೆಸ್ರನ್ನ ನಾನು ಮುಂದೆ ಎತ್ತಬೇಡ, ಇನ್ನೊಂದ್ಸಲಿ ಎತ್ತಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಆಗ ದಾಮಿನಿ, ಸರಿ ಅಕ್ಕ ಆಯಿತು ಮಲ್ಕೊಳ್ಳಿ ನೀವು ಅಂತ ಹೇಳಿ ಕಲ್ಯಾಣಿನ ಮಲಗಿಸ್ತಾ ಇದ್ದಾಳೆ. ತದಾದ ನಂತರ ದಾಮಿನಿ ತನ್ನ ಹುಡುಗರು ರೌಡಿಗಳಿಗೆ ಫೋನ್ ಮಾಡಿಬಿಟ್ಟು ಕಲ್ಯಾಣಿ ಗಂಡನ್ನ ಕಟಾಕ್ಸಿರ್ತಾಳೆ. ಶ್ರೀನಿವಾಸ್ ಇನ್ನೂ ಬದುಕಿರ್ತಾರೆ, ಆ್ಯಕ್ಚುಲಾಗಿ ಇನ್ನೂ ಸತ್ತಿರಲ್ಲ, ಅವ್ರನ್ನ ಕಟಾಕ್ಸಿರ್ತಾಳೆ. ಕೇಳ್ತಾ ಇದ್ದಾಳೆ, ಏನ್ರೋ ಅವನು ಜಾಸ್ತಿ ಬಾಲ ಬೀಸ್ತಾ ಇದ್ದಾನೆ, ಸುಮ್ಮನೆ ಇದ್ದಾನ ಅಂತ ಕೇಳ್ತಾಳೆ. ಆಗ ಅವಳು ರೌಡಿಗಳಿದ್ದರು, ಮೇಡಮ್ ಸುಮ್ಮನೆ ಇದ್ದಾನೆ, ಇವಾಗ ನಮ್ಮ ಕಂಟ್ರೋಲಲ್ಲಿ ಇದ್ದಾನೆ, ಊಟ ನೀರು ಏನೂ ಬೇಡ ಅನ್ಕೊಂಡು ಕೂತಿದ್ದಾನೆ, ನೀವೇನು ಚಿಂತೆ ಮಾಡಬೇಡಿ, ಇಲ್ಲಿ ಬಿದ್ದಿದ್ದಾನೆ, ಚೆನ್ನಾಗಿ ಕಟಾಕಿದ್ದೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ದಾಮಿನಿ ಫೋನ್ ಕಟ್ ಮಾಡ್ತಾಳೆ. ಮತ್ತಿಲ್ಲಿ ಪ್ರೇಮ ಮನೆಯಲ್ಲಿ ಶಾರದಾ ಅವ್ರು ಬಂದವ್ರ ಗಂಡನಿಗೆ, ಏನ್ರಿ ಪ್ರೇಮ ಮಾಡಿದ ಅಡುಗೆ ನಾನು ತಿನ್ನಲ್ಲ, ಅವಳು ಮಾಡಿರೋ ಅಡುಗೆ ತಿಂದರೆ ವಿಷ ಥರ ಅಂತೆಲ್ಲ ಹೇಳ್ತಾ ಇದ್ರಿ, ನಾವು ಹಿಂಗೆ ಹೋದ ತಕ್ಷಣ ಊಟ ಹಾಕೊಂಡು ಚೆನ್ನಾಗಿ ತಿಂತಾ ಇದ್ದೀರಲ್ರಿ, ಇದೇನ ನೀವು ಪ್ರೇಮ ಮೇಲೆ ಇಟ್ಟಿರೋ ಪ್ರೀತಿ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಅವ್ರು ಇದ್ದವ್ರು ಅವ್ರ ಗಂಡ, ಸಾಕು ನಿಲ್ಸೆ ಶಾರದಾ, ನೀನು ಜಾಸ್ತಿ ಮಾತಾಡಬೇಡ, ಎಲ್ಲರೂ ನನ್ನನ್ನು ಹಾಡ್ಕೊಂಡು ಹೋಗ್ತಾ ಇದ್ದೀರಾ, ಆ ಥರ ಎಲ್ಲ ಏನೂ ಇಲ್ಲ, ಈ ಮನೆಯಲ್ಲಿ ಅವಳಿಗೆ ಜಾಗ ಇಲ್ಲ, ಈಗಲೇ ಅವಳು ಖಾಲಿ ಮಾಡ್ಕೊಂಡು ಹೋಗ್ತಾರೆ, ಕೇಳಿ ನಮ್ಮ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಬಾರ್ದು, ಅವಳು ಈಗಲೇ ಸಾಕು ಇಷ್ಟು ಮರ್ಯಾದೆ ತೆಗ್ದಿರೋದು, ಇಲ್ಲೊಂದು ಕ್ಷಣ ಇರ್ಕೂಡ್ದು, ಹೋಗ್ತಾರೆ ಕೇಳು ಅಂತ ಹೇಳ್ತಾರೆ. ಆಗ ರಾಮಿದ್ದನು, ಮಾವ ಯಾಕೆ ಮಾವ ಹಿಂಗೆ ಮಾತಾಡ್ತಾ ಇದ್ದೀರಾ, ಪ್ರೇಮ ತಪ್ಪು ಮಾಡಿದಾಳೆ, ಇಲ್ಲ ಅಂತಲ್ಲ, ನಿಮ್ಮ ಮಗಳು ಅವಳನ್ನ ಮನೆ ಬಿಟ್ಟು ಹೋಗು ಅಂದ್ರೆ ಅವಳಿಗೆ ಎಷ್ಟು ಮನ್ಸಿಗೆ ಬೇಜಾರಾಗಲ್ಲ ಮಾವ
ಅಂತ ಹೇಳ್ತಾನೆ. ಆಗ ಅವ್ರ ಮಾವ ಇದ್ದವರು, ಅಲ್ಲಪ್ಪ ರಾಮ್, ಅವಳು ಮಾಡಿರೋ ಅವಮಾನನೇ ಸಾಕು, ಈ ಮನೆನೇ ನುಚ್ಚುನೂರಾಗೋಗಿದೆ ಅವಳಿಂದಾಗಿ, ಕಲ್ಯಾಣಿ ಮನಸ್ಸು ಹಾಳಾಗೋಗಿದೆ. ಕಲ್ಯಾಣಿ ಬೇರೆ ಯಾರೂ ಅಲ್ಲ, ನನ್ನ ಪ್ರಾಣ ಸ್ನೇಹಿತನ ಹೆಂಡ್ತಿ. ಅವಳು ನನ್ನ ತಂಗಿ ಇದ್ದಂಗೆ, ಅವಳಿಗೆ ಬೇಜಾರು ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ನನ್ನ ಚಿಕ್ಕ ಮಗಳಿಗೆ ಮೋಸ ಮಾಡಿದ್ದಾಳೆ. ಅಂಥವಳಿಗೆ ಈ ಮನೆಯಲ್ಲಿ ನಾನು ಒಂದು ಕ್ಷಣನೂ ಜಾಗ ಕೊಡಲ್ಲ, ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ. ಆಗ ರಾಮ್ ಇದ್ದನು, ಸರಿ ಮಾವ, ನೀವು ನಿಮ್ಮ ಮಾತಿಗೆ ಭದ್ರಾಗಿದ್ದರೆ ನಾನು ನನ್ನ ಮಾತಿಗೆ ಭದ್ರಾಗಿರ್ತೀನಿ, ಕೇಳಿಸ್ಕೊಳ್ಳಿ ಮಾವ. ನೀವೇ ನನ್ನ ಹೆಂಡತಿ ಪ್ರೇಮನ್ನ ಬಾ ಮಗಳೇ ನನ್ನ ಮನೆಗೆ ಅಂತ ಕರೆಯೋ ತನಕ ನಾನು ನನ್ನ ಹೆಂಡತಿ ಪ್ರೇಮನ ಈ ಮನೆ ಹೊಸ್ಲು ತುಳ್ಸಲ್ಲ ಮಾವ, ಬಾ ಪ್ರೇಮನ ಹೋಗೋಣ ಅಂತ ಹೇಳಿ ಪ್ರೇಮನ್ ಕರ್ಕೊಂಡು ಅಲ್ಲಿಂದ ರಾಮ್ ಹೊರಡ್ತಾ ಇರ್ತಾರೆ. ಇಲ್ಲಿ ಶಾರದಾ ಇದ್ದವಳು ಪ್ರೇಮ ಅಂತ ಅವಳು ಹಿಂದೆನೇ ಹೋಗ್ತಿರ್ತಾರೆ. ಆಗ ಅವಳು ಶಾರದನ್ ಗಂಡ ಇದ್ದವರು, ಶಾರದಾ ನೀನಾದರೂ ಪ್ರೇಮನ್ಗೋಸ್ಕರ ಈ ಮನೆ ಹೊಸ್ಲು ದಾಟಿದ್ರೆ ಅವಳ ಜೊತೆನೇ ಹೋಗ್ತಾ ಇರು, ನನ್ನ ಸತ್ರು ಕೂಡ ನನಗೆ ನೋಡೋದಕ್ಕೆ ಈ ಮನೆಗೆ ಬರ್ಕೂಡ್ದು ನೀನು ಅಂತ ಹೇಳ್ಬಿಡ್ತಾರೆ. ಆಗ ಶಾರದಾ ಹೊಸ್ಲು ದಾಟ್ತೆ ಆಚೆ ಹೋಗದೆ ಒಳಗೆ ಉಳ್ಕೊಂಡ್ಗಳು ಅಂತ ಹೇಳ್ತಾ ಇದ್ದಾಳೆ. ಮತ್ತಿನ್ನೊಂದು ಕಡೆ ಕಾವ್ಯ PG ಹತ್ರ ಬಂದ್ಬಿಟ್ಟು ಮಹಾದೇವು ತಾತನ ಥರ ವೇಷ ಹಾಕಿ ಕೂತಿರ್ತಾರೆ. ಆವಾಗ, ತಾತ ನಮ್ಮ ಸ್ಕೂಲಲ್ಲಿ ನಮ್ಮ ಕಾಲೇಜಲ್ಲಿ ಇವತ್ತು ಏನಾಯ್ತು ಗೊತ್ತಾ, ನೀವು ಬೆಳಗ್ಗೆ ಹೇಳ್ದಂಗೆ ನಮ್ಮ ಪ್ರೊಫೆಸರ್ ಕೈನ ಯಾರೋ ಮುರಿದಾಕ್ಬಿಟ್ಟಿದ್ದಾರೆ ತಾತ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದನು, ಒಳ್ಳೆ ಕೆಲಸನೇ ಆಯ್ತಲ್ಲವಾಗ, ಹೆಂಗೋ ಕೆಟ್ಟವ್ರಿಗೆ ದೇವರು ಹೆಂಗಾದ್ರೂ ಬಂದು ಕಾಪಾಡ್ತಾನೆ ಕಣವ, ಯಾರೋ ಒಳ್ಳೆ ಪುಣ್ಯಾತ್ಮ, ಒಳ್ಳೆ ಕೆಲಸ ಮಾಡೋನು ಕಣವ ಅಂತ ಹೇಳ್ತಾರೆ. ಆಗ ಕಾವ್ಯ ಇದ್ದವಳು, ತಾತ ಅದು ಯಾರು ಅಂತಲೂ ಗೊತ್ತಾಯ್ತು, ಅವ್ರ ಹೆಸರು ರಾಘವೇಂದ್ರ ಅಂತೆ. ಅಷ್ಟೇ ಅಲ್ಲದೆ ಅವ್ರನ್ನ ಇವತ್ತು ಒಂದು ನೈಟ್ ಪೂರ್ತಿ ಬಾತ್ರೂಮಲ್ಲೇ ಕೂಡಾಕ್ಬಿಟ್ಟಿದ್ರಂತೆ ಅಂತ ಹೇಳ್ತಾರೆ. ಆಗ ಮಹಾದೇವ ಇದ್ದನು, ಒಳ್ಳೆ ಕೆಲಸನೇ ಮಾಡೋರು ಬಿಡು, ನೋಡ್ದ ಭಗವಂತ ದೇವ್ರು ದೊಡ್ಡವನು ಕಣವ, ಇಂಥವ್ರಿಗೆಲ್ಲ ಪಾಪ ಅನ್ಬಾರ್ದು, ಪಾಪ ಸುತ್ಕೊಂಡ್ಬಿಡತ್ತೆ ನನ್ನ ಮಕ್ಳಿಗೆಲ್ಲ, ಹೆಂಗೋ ನೀನು ಕಷ್ಟದಲ್ಲಿದ್ದಾಗ ದೇವರು ನಿನ್ನ ಕಾಪಾಡ್ತಾ ಇದ್ದಾನೆ ಬಿಡವ ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಹೌದು ತಾತ, ಯಾರು ಅಂತ ನನಗೆ ಗೊತ್ತಿಲ್ಲ, ಈ ರಾಘವೇಂದ್ರ ಅನ್ನೋರು ನನಗೆ ಬೆಂಗಳೂರಿಗೆ ಬಂದಾಗಿಂದನೂ ನೋಡ್ತಾ ಇದ್ದೀನಿ ತಾತ, ನಾನು ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂದು ರೀತಿ ಸಹಾಯ ಮಾಡ್ತಾನೆ ಇದ್ದಾರೆ, ಅದು ಯಾರು ಅಂತ ನನಗೆ ಗೊತ್ತಿಲ್ಲ ತಾತ. ಸರಿ ತಾತ, ನಾನು ಬರ್ತೀನಿ ಅಂತ ಹೇಳಿ ಕಾವ್ಯ PG ಒಳಗಡೆ ಬರ್ತಾಳೆ. ಇಲ್ಲಿ ಮಹಾದೇವ, ಇನ್ಯಾರು ಅಲ್ಲ ಕಣೆ ಕಾವ್ಯ, ಅದು ನಾನೇ ನಿನ್ನ ಗಂಡ ಮಹಾದೇವನೇ ರಾಘವೇಂದ್ರನಾಗಿ ನಿನ್ನ ಬೆನ್ನಿಂದೆ ನಿಂತಿರೋದು, ನಿನಗೆ ಒಂದೇ ಒಂದು ಚಿಕ್ಕ ಕಷ್ಟ ಬಂದರೂ ನಾನು ಬಿಡಲ್ಲ ಕಣೆ ಅಂತ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದೀನಿ. ಇಲ್ಲಿ ಪ್ರೇಮ ರಾಮ್ ಇಬ್ಬರು ಕೂಡ ರಾಮ್ ಮಾಡಿರೋವಂಥ ಹೊಸ ಮನೆ ಹತ್ರ ಕರ್ಕೊಂಬರ್ತಾನೆ. ರಾಮು, ಪ್ರೇಮ ಯಾಕೆ ಹಿಂಗೆ ಅಳ್ತಾ ಇದೆಯಾ, ಪ್ಲೀಸ್ ನೀನು ನನಗೋಸ್ಕರ ಅಳ್ಬೇಡ, ನೀನು ನನಗೋಸ್ಕರ ನಿನ್ನ ಮಾತು ಬೆಲೆ ಕೊಡಲ್ವಾ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದವಳು ಕಣ್ಣೀರು ಒರೆಸ್ಕೊಂಡು, ಇಲ್ಲ ರಾಮ್, ನಾನು ನಿನಗೆ ಬೆಲೆ ಕೊಡ್ತೀನಿ, ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ರಾಮ್, ಪ್ಲೀಸ್ ರಾಮ್, ನಾನು ನೀನು ಇನ್ನಳ್ಳಲ್ಲ ಆಯಿತಾ, ಓಕೆ ರಾಮ್ ಓಕೆ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದವನು, ಸರಿ ಇವಾಗ ನಿನ್ಗೆ ಈ ಮನೆ ಇಷ್ಟ ಆಯಿತಾ, ನೋಡಿ ಇದೇ ಹೊಸ ಮನೆ ನಾವು ಮಾಡಿರೋದು ಅಂತ ಹೇಳ್ತಾನೆ. ಆಗ ಪ್ರೇಮ ನೋಡ್ಬಿಟ್ಟು, ರಾಮ್ ತುಂಬ ಚೆನ್ನಾಗಿದೆ, ಆದರೆ ನಾವು ಇಲ್ಲೇ ಕ್ಲಿನಿಕ್ ಓಪನ್ ಮಾಡೋಕ್ಕೆ ಒಂದು ಮಂಚನೋ ಒಂದು ಟೇಬಲ್ಲೋ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಆ ಊರಿನ ಜನ ಎಲ್ಲ ಬಂದು ಟೇಬಲ್ಲು ಮಂಚ ಎಲ್ಲ ಅರೇಂಜ್ ಮಾಡಿ ಡಾಕ್ಟರ್ ಸೆಟಪ್ ಫುಲ್ ಅವರೇ ಮಾಡಿಬಿಟ್ಟಿರ್ತಾರೆ. ಅದನ್ನು ನೋಡಿ ರಾಮು, ಸರ್ ಯಾಕೆ ಅಣ್ಣ ಹಿಂಗೆ ಎಂಥ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಅಣ್ಣ, ನಿಮ್ಮ ಋಣ ನಾನು ಹೆಂಗಣ್ಣ ತೀರಿಸ್ಲಿ ಅಂತ ಊರಿನ ಜನಗಳಿಗೆ ಹೇಳ್ತಿರ್ತಾರೆ. ಆಗ ಊರಿನ ಜನ ಹೇಳ್ತಾ ಇದ್ದಾರೆ, ನೋಡಿ ಸರ್, ನೀವು ನಮ್ಮ ಹತ್ರ ಕಾಸಿಲ್ಲ ಅಂದರೂ ಕೂಡ ನೀವು ನಮಗೆ ಒಳ್ಳೆ ಚಿಕಿತ್ಸೆ ಕೊಟ್ಟು ನಮ್ಮನ್ನು ಗುಣಮುಖರಾಗಿ ಮಾಡಿದ್ದೀರಾ, ನಾವು ಕೊಟ್ಟಷ್ಟು ದುಡ್ಡು ಇಸ್ಕೊಂಡು, ಅಂಥದ್ರಲ್ಲಿ ನಿಮ್ಮ ಮನೆ ಸುಟ್ಟೋಗಿದೆ ಅಂತ ಗೊತ್ತಾಗಿ ನೀವು ಇಲ್ಲಿ ಮನೆ ಮಾಡಿದ್ದೀರಾ, ಈ ಕ್ಲಿನಿಕ್ ಓಪನ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತಾಯಿತು, ಹಂಗಾಗಿ ನಮ್ಮ ಕೈಲಾಗಿದ್ದು ಸಹಾಯ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ನಾವು ನಿಮಗೆ ಸಹಾಯ ಮಾಡ್ತಾಯಿಲ್ಲ, ನಾವು ಸಹಾಯ ಮಾಡ್ಕೊತಾ ಇದ್ದೀವಿ, ನೀವು ನಮ್ಗೆ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅಂತೆಲ್ಲ ಜನಗಳು ಹೇಳ್ತಾರೆ. ಅದನ್ನು ಕೇಳಿ ರಾಮ್ಗೆ ತುಂಬಾ ಖುಷಿ ಆಗುತ್ತೆ, ಪ್ರೇಮಂಗೂ ಕೂಡ. ಇಲ್ಲಿ ಶ್ರೀಧರ್ ಕೂಡ ರಾಮ್ ಮಾಡಿರೋ ಮನೆ ಹತ್ರ ಬಂದ್ಬಿಟ್ಟು ಜನಗಳು ಸಹಾಯ ಮಾಡ್ತಾ ಇರೋದು ನೋಡಿಬಿಟ್ಟು ಶ್ರೀಧರ್ ಅನ್ಕೊತಾ ಇದ್ದಾನೆ, ನೋಡ್ದಿಯಾ ಪ್ರೇಮ, ರಾಮ್ ನೀವೆಷ್ಟು ಒಳ್ಳೆಯವರು, ಅದನ್ನು ನಮ್ಮ ಮನೆಯವರೇ ಅರ್ಥ ಮಾಡ್ಕೋತಾ ಇಲ್ಲ, ಈ ಮುಗ್ಧ ಮನಸ್ಸುಗಳನ್ನ, ಎಂಥ ಕೆಟ್ಟವರು ನಮ್ಮ ಮನೆಯವರು, ನಿಮ್ಗೆ ಒಳ್ಳೆ ಮನಸ್ಸಿರೋದಕ್ಕೆ ದೇವರು ಎಷ್ಟು ಒಳ್ಳೆ ತಂದಲ್ಲಿ ನಿಮಗೆ ಒಂದಲ್ಲ ಒಂದು ರೀತಿ ಸಹಾಯ ಮಾಡ್ತಾ ಇದ್ದಾನೆ. ಭಗವಂತ ನಮ್ಮ ಪ್ರೇಮ, ನಮ್ಮ ರಾಮ್ನ, ನಮ್ಮ ಕಲ್ಯಾಣಿ ಅದಕ್ಕೆ ಕ್ಷಮಿಸಿ ಎಲ್ಲ ಆದಷ್ಟು ಬೇಗ ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಮತ್ತಿಲ್ಲಿ ಮಹಾದೇವ ಕಾವ್ಯಂಗೆ ಫೋನ್ ಮಾಡಿಬಿಟ್ಟು ಹಲೋ ನಾನಮ್ಮ ರಾಘವೇಂದ್ರ ಅಂತ ಹೇಳ್ತಾರೆ. ಆಗ ಕಾವ್ಯ ಇದ್ದಳು, ಯಾರು ರಾಘವೇಂದ್ರ ಅಂತ ಕೇಳ್ತಾಳೆ. ಅದೇ ನಿನ್ನ ಹಿತೈಷಿ ಎಲ್ಲ ಟೈಮಲ್ಲೂ ಸಹಾಯ ಮಾಡ್ತಾ ಇದ್ದೀನಲ್ಲ, ಅದು ನಾನೇ, ನನಗೆ ನೀನಲ್ಲ, ಬೇರೆ ಯಾವ ಹೆಣ್ಮಕ್ಳು ಕಷ್ಟದಲ್ಲಿ ಇದ್ರೂ ಸಹಿಸ್ಕೊಳಕ್ಕಾಗಲ್ಲ, ಹಾಗಾಗಿ ನಾನು ನಿನಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಕಾವ್ಯಂಗೆ ಇದು ಮಹಾದೇವ್ರ ವಾಯ್ಸ್ ಇದ್ದಂಗೆ ಇದೆಯಲ್ಲ ಅಂತ ಅನ್ಕೊತಾ ಇದ್ದಾಳೆ. ಮತ್ತಿಲ್ಲಿ ಧಾಮಿನಿ ಕಲ್ಯಾಣಿ ಗಂಡ ಶ್ರೀನಿವಾಸನ ಕೂಡಾಕ್ಬಿಟ್ಟು, ಏನೋ ನೀನು ಊಟ ಬೇಡ ನೀರು ಬೇಡ ಅಂತ ಕೂತಿದ್ಯಾ, ಬೇಡ ಅಂದರೆ ಬಿದ್ದಿರು, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಹೋದ್ರೆ ನಿನ್ನ ಜೀವ ಅಂತ ಕಲ್ಯಾಣಿ ಗಂಡ ಶ್ರೀನಿವಾಸ್ಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.